ಚಂದ್ರಸ್ವಾಮಿ ಅಂತ ಅಮರ್ ಸರ್ ಸ್ಪೀಚ್ ಕೇಳಿದ್ಮೇಲೆ ಹೆಂಗೆ ಅನಿಸ್ತಂದ್ರೆ ಒಂಥರ ಕ್ರಿಸ್ಗೆಲ್ ಬ್ಯಾಟಿಂಗ್ ಥರ ಆಯ್ತು. 6 ಮೇಲೆ 6 ಹೊಡಿತಾನೆ. ಆದರೆ ಇವಾಗ ನೋಡ್ರೆ ನನಗೆ ಒಪಿನಿಯನ್ ಹೇಳಕ್ ಕಳಿಸಿದ್ದಾರೆ. ನಾನು ನೋಡಿದ್ರೆ ಶರ್ಮಾ, ಅದು ಇಶಾಂತ್ ಶರ್ಮಾ. ಹೇಳ್ಬೇಕಂದ್ರೆ ಸ್ಟಾರ್ಟಿಂಗು ಹಾಸ್ಟೆಲ್ಗೆ ಬಂದ್ವಿ, ಊಟ ಮಾಡಿದ್ವಿ, ಪ್ಲೇಟು ಇದ್ದೆ. ಸೀನಿಯರ್ಸು ಕೇಳಿದ್ರು ಊರ ಹೆಸರು, ನಾನು ನಮ್ಮ ಊರ ಹೆಸರು ಎಲ್ಲ ಹೇಳಿದೆ, ನಮ್ಮ ಮನೆ ಅಡ್ರೆಸ್ ಹೇಳ್ಬಿಟ್ಟೆ. ನಾನೇನು ಅನ್ಕೊಂಡೆ, ನಮ್ಮ ಊರ ಹೆಸರು ನೀವು ಕೇಳಬಹುದು, ನಿಮ್ಮ ಊರ ಹೆಸರು ನಾವು ಕೇಳಬಾರದು ಅಂತ ಅವ್ರ ಹೆಸರು ಕೇಳಿದೆ. ಏನಿಲ್ಲ ಯಾಕೋ ಲೈಟ್ಗೆ ಹೇಳ್ತಾರೆ, ಲೈಟ್ಗೆ ಹಂಗೆ ಕೇಳ್ಕೊಂತ ನಮಗೂ ಗೊತ್ತಲ್ಲ, ಗಂಗಾವತಿ ಕಡೆ ಎಲ್ಲ ಅಣ್ಣ ಕಾಕ ಬಾವ ಗಿರೀಶ್ ಅವರು ಸ್ವಲ್ಪ ಸೀರಿಯಸ್ ಆಗಿ ನೋಡಿದ್ರು ನನಗೆ. ಆವಾಗ ಗೌಡಪ್ಪ ಸರ್ಗೆ ಏನೋ ಹೇಳಿದ್ರು ಅವರು. ಗೌಡಪ್ಪ ಸರ್ ಬಂದು ಕೈ ಹಾಕಿ, ನೋಡಪ್ಪ ಇಲ್ಲೆಲ್ಲರಿಗೂ ಅಣ್ಣ ತಮ್ಮ ಕಾಕ ಎಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ ಅಂದ್ರು. ನಾನಂದೆ ಓಕೆ ಅಣ್ಣ ಅಂತಾನೆ ಅಂದೆ. ನಾನು ಸ್ವಲ್ಪ ಪರ್ಸನಲ್ ಆಗಿ ಮೆಮೊರೀಸ್ ಶೇರ್ ಮಾಡ್ಕೋಬೇಕೇನಂದ್ರೆ, ಒಂದ್ಸತೆ PMA ವಿಜಯ್ ಸರ್ ಕ್ಲಾಸಲ್ಲಿ ನೋಟ್ಸ್ ಸರಿಯಾಗಿ ಬರ್ಕೊಂಡಿದ್ದಿಲ್ಲ. ಅವ್ರು ಹೇಳೋ ಸ್ಪೀಡಿಗೆ ನನಗೆ ಬರೋಕ್ಕೆ ಆಗ್ತಿದ್ದಿಲ್ಲ ಆ ಟೈಮಲ್ಲಿ. ಕೇಳಿದ್ರು ಪಾಪ ಆಫೀಸ್ಗೆ ಎಲ್ಲ ಅಂತಂದ್ರು. ಹೋದೆ, ಅಪ್ಪರಿಗೆ ಫೋನ್ ಅಲ್ರಿ ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ ಕೇಳಿದ್ರು. ಅಪ್ಪನ ಮತ್ತೆ ಕೇಳಿದ್ರೆ, ಅಪ್ಪ ಸೀಟಿನಾಗೆಲ್ಲ ಕಾಲೇಜು ಗೌರ್ಮೆಂಟ್ ಕಾಲೇಜ್ ತಗೊಂಡಿನಿ, ಸ್ಕಾಲರ್ಶಿಪ್ಗೆಲ್ಲ ಫೋನ್ ಮಾಡ್ತಿರ್ತಾರೆ, ಇಮಿಡಿಯೇಟ್ ಆಗಿ ಹೇಳ್ಬಿಡು. ಏನ್ರಿ ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ ಅಂತ ಕೇಳಿದ್ರು. ನಮ್ಮ ಮಗ ಅಂದ, ಅಪ್ಪರಂದ್ರು ಸರ್ ಅವನು ಹಾರ್ಟಿಕಲ್ಚರ್ ಮಾಡ್ತಿದ್ದಾನೆ ಅಂತ. ಅದು ನಮಗೂ ಗೊತ್ತು ರೀ, ಇಲ್ಲಿ ಕ್ಲಾಸಲ್ಲಿ ಏನ್ ಮಾಡ್ತಿದಾರೆ ಅಂತ ಕೇಳಿದ್ರು. ಮಕ್ಕಳ್ದಲ್ ಸರ್, ಮಕ್ಕಳ್ದಲ್ ಸರ್ ಅವ. ಇಲ್ಲಪ್ಪ ಅವ್ನು ಸರಿಯಾಗಿ ನೋಟ್ಸ್ ಮಾಡ್ಕೊಂತಿಲ್ಲ, ಸ್ವಲ್ಪ ನಿದ್ದೆ ಬೇರೆ ಮಾಡ್ತಿದ್ದೇನೆ ಅಂತ. ಆಮೇಲೆ ಅಪ್ಪರು ಭಾಳ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟರು. ಆದ್ರೂ ಚೇಂಜ್ ಆಗಿಲ್ಲ, ನಿದ್ದೆ ಮಾಡ್ತಲೇ ಇದ್ದ. ಅದೇ ಸೀನಿಯರ್ಸ್ ಎಲ್ಲ ನಮ್ಮಲ್ಲಿ ಟ್ಯಾಲೆಂಟ್ನ ಹೊರಗೆ ತೆಗಿತಾನೆ ಇರ್ಬೋದು, ವೀಕ್ ಡೇಸ್ ಇರ್ಬೋದು. ಮಿಡ್ ಲೈಟ್ 2 ಗಂಟೆ ಟಚ್ ಮಾಡೋದಪ್ಪ ನಿಮಗೆ ಅಂದರು, ಅವಾಗೂ ಕರ್ಸಂತಿದ್ರು. ಏನಾರು ಮಾಡ್ತಿದ್ರು ಮತ್ತೆ ಸಾಕು ಮಾರ್ಯಾರ. ಅದೇ ಸಿರ್ಸಿ ಒಳ್ಳೆ ಊರು, ವೆಸ್ಟರ್ನ್ ಘಾಟ್ಸ್ಲೇರೆ. ಇಲ್ಲಿ ಕಾಲೇಜು ಭಾಳ ಚೆನ್ನಾಗಿತ್ತು. ಎಲ್ಲ ಶಿಕ್ಷಕರು, ಸ್ಟೂಡೆಂಟು, ಸೀನಿಯರ್ಸು, ಜೂನಿಯರ್ಸು ಎಲ್ಲರೂ ಬಾಂಧವ್ಯ ಇದೆ. ಅಲ್ಯೂಮಿನಿಯಂ ಮೀಟು ಮಾಡಿದ್ರು. ನಾನಂತರೂ ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೆ. ಏನಕ್ಲಿ ನೋಡೋಣ ಮತ್ತೆ ಹಿಂಗೆ ಎಲ್ಲ ಚೆನ್ನಾಗಿ ಹಾಕೊಂತಂದ್ರೆ ಮತ್ತೆ ರೆಗ್ಯುಲರ್ ಆಗಿ ಇಟ್ಕೊಂತ ಬರೋಣ, ಎಲ್ಲರೂ ಮೀಟ್ ಆಗೋಣ ಅಂತ ಹೇಳಿ ನನ್ನ ಯಾರು ಮಾತು. ತಮ್ಮ ನೆನಪುಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿದ ಶ್ರೀಯುತರಿಗೆ ತುಂಬ ಧನ್ಯವಾದಗಳು. ಈಗ ನೆಕ್ಸ್ಟ್ ಮತ್ತೊಮ್ಮೆ ಒನ್ಸ್ ಮೋರ್ ಪಾರಿಜಾತ ಗರ್ಲ್ಸ್ ಪರ್ಫಾರ್ಮೆನ್ಸ್ ನ ಕಲಿಸೋಣವಾ? ಸರಿ ಹಂಗಂದ್ರೆ